Jai Shri Gurudev. Hello students. In the last class that we described about the background of the play, that is Romeo and Juliet. Last class ಅಲ್ಲಿ ನಾವು ಏನು ಡಿಸ್ಕ್ರೈಬ್ ಮಾಡಿದ್ವಿ, ಏನು ಹೇಳಿದ್ವಿ, the background and the story of the play, that is Romeo and Juliet. ಏನು ಬ್ಯಾಕ್ಗ್ರೌಂಡು, the grudge between the two families and how the Romeo and Juliet met each other and how they express their feelings to each other and how they get married to each other and how their life end with death. ಹೇಗೆ ಅವರ ಸಾವು ಲಾಸ್ಟಲ್ಲಿ ಸಾವಿಂದ ಎಂಡ್ ಆಯಿತು ಅವ್ರ ಲೈಫ್ ಅನ್ನೋದನ್ನ ನಾವು ನೋಡ್ತಾ ಹೋಗಿದ್ವಿ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ the feelings, the implicit feelings, how they express their feelings to each other. ಹೇಗೆ ತಮ್ಮ ಫೀಲಿಂಗ್ಸನ್ನು ಒಬ್ರಿಗೊಬ್ರಿಗೆ ಎಕ್ಸ್ಪ್ರೆಸ್ ಮಾಡಿಕೊಂಡ್ರು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಬಿಕಾಸ್ ದ ಪಿ ಯು ಬೋರ್ಡ್ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಓನ್ಲಿ ಟು ಎಕ್ಸ್ಟ್ರಾಕ್ಟ್ ಫ್ರಮ್ ಡಿಫ್ರೆಂಟ್ ಸೀನ್ಸ್. ಏನು ಮಾಡಿದ್ದಾರೆ, ಈ ಎರಡು ಸೀನಿಂದ ತೆಗೆದಿರುವಂಥ ಒಂದು ಎಕ್ಸ್ಟ್ರಾಕ್ಟ್ ಮಾತ್ರ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ವಾಟ್ ಈಸ್ ದಟ್ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ಲಿ ದ ರೋಮಿಯೋ ಹ್ಯಾಡ್ ಪ್ರಿಸ್ಕ್ರೈಬ್ tells about his feelings on Juliet, how he attracted by the beauty of Juliet. ಹೇಗೆ ರೋಮಿಯೋ ಜೂಲಿಯಟ್ ಬ್ಯೂಟಿಯಿಂದ ಅಟ್ರಾಕ್ಟ್ ಆದ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ದೀಸ್ ಎಕ್ಸ್ಟ್ರಾಕ್ಷನ್ ಏನಿದೆ, ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು, ಫ್ರಮ್ ಆ್ಯಕ್ಟ್ 1 ಆ್ಯಂಡ್ ಸೀನ್ 5. ಯಾವುದರಿಂದ, ಭಾಗ 1 ದೃಶ್ಯ 5ರಿಂದ ಏನು ಮಾಡಿದ್ದಾರೆ, ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಹಿಯರ್ ರೋಮಿಯೋ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ಜೂಲಿಯಟ್. ಇಲ್ಲಿ ಏನು ಮಾಡ್ತಾ ಇದ್ದಾನೆ, ರೋಮಿಯೋ ಜೂಲಿಯಟ್ ಬ್ಯೂಟಿಯನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಿದ್ದಾನೆ. ಇಷ್ಟೇ ನಿಮಗೆ ಕೊಟ್ಟಿರೋದು ಏನಂತ, ಯಾವುದರಲ್ಲಿ ನಿಮ್ಮ ಟೆಕ್ಸ್ಟಲ್ಲಿ ಪ್ರಿಸ್ಕ್ರೈಬ್ ಮಾಡಿರೋದು ಇಷ್ಟೇ. ಏನು, ಹೌ ರೋಮಿಯೋ ಡಿಸ್ಕ್ರೈಬ್ಸ್ ದ ಜೂಲಿಯಟ್ಸ್ ಬ್ಯೂಟಿ, ಹೇಗೆ ಜೂಲಿಯಟ್ ಬ್ಯೂಟಿಯನ್ನು ಅವನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಇದನ್ನು ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂದರೆ ಆ್ಯಕ್ಟ್ 1 ಸೀನ್ 5ಇಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ಹಿಯರ್, ಓ ಶಿ ಡತ್ ಟೀಚರ್ಸ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್, ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆಸ್ ಅ ರಿಚ್ ಜುವೆಲ್ ಇನ್ ಆನ್ Ethiope's ear. Beauty is too rich for use, for earth too dear. So shows a snowy dove trooping with crows, as angered lady over her fellows. The measure done, I will watch her place of stand, and touching hers, making blessed my rude hand. Did my heart love till now, forswear it sight, for I never saw true beauty till this night. This is the only thing which is prescribed for your text. You know, oh she does teaches to teachers, she teaches the torches to burn bright. Firstly, woe ಅಂತ ಕೊಟ್ಟಿದ್ದಾರೆ. Why means he is exclaimed by the beauty of the Juliet. As soon as we saw in the last video that as I have told the background of the story that Romeo went to the party in disguise. He wanted to see Rosalind. ಏನಕ್ಕೆ ಹೋಗಿರ್ತಾನೆ, ರೋಸ್ಲಿನ್ ಮೀಟ್ ಮಾಡೋಕ್ಕೆ. ಡಿಸ್ಗೈಸ್ ಮೀನ್ಸ್ ವೇರಿಂಗ್ ಅ ಮಾಸ್ಕ್ ಹೋಗಿರ್ತಾನೆ ಇಲ್ಲಿಗೆ ಟು ದ ಪಾರ್ಟಿ. ಆ್ಯಸ್ ಸೂನ್ ಆಸ್ ಹಿ ಸಾ ಜೂಲಿಯಟ್ ಹೂ ವಾಸ್ ಡ್ಯಾನ್ಸಿಂಗ್ ಆನ್ ದ ಫ್ಲೋರ್, ಇಲ್ಲಿ ಫ್ಲೋರ್ ಮೇಲೆ ಡ್ಯಾನ್ಸ್ ಮಾಡ್ತಿರುವಂತಹ ಜೂಲಿಯಟ್ನ ನೋಡಿದ ತಕ್ಷಣ ಏನು ಮಾಡ್ತಾನೆ, he is completely forgotten the world around him. ಅವನ ಸುತ್ತ ಇರೋ ಪ್ರಪಂಚ ಅವನ್ನ ಯಾರು ಮರೀತಾರೆ, ರೋಮಿಯೋ ಮರ್ತು ಹೇಳ್ತಾನೆ. he is exclaimed means he is surprised by the beauty of the ಜೂಲಿಯಟ್ ಬ್ಯೂಟಿಯಿಂದ ಯಾರು ಸರ್ಪ್ರೈಸ್ ಆಗ್ತಾರೆ, ರೋಮಿಯೋ ಸರ್ಪ್ರೈಸ್ ಆಗ್ತಾನೆ. oh she teaches the torches to burn bright. he is not at all comparing the beauty of Juliet here. ಇಲ್ಲಿ ಕಂಪೇರ್ ಮಾಡ್ತಿಲ್ಲ. ಏನಕ್ಕೆ, ಜೂಲಿಯಟ್ ಬ್ಯೂಟಿನ ಅವನು ಕಂಪೇರ್ ಮಾಡ್ತಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಹಿ ಈಸ್ ಟೆಲ್ಲಿಂಗ್ ದಟ್ ಶಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ದಟ್ ವಾಸ್ ಅ ಟೈಮ್ ಆಫ್ ನೋ ಎಲೆಕ್ಟ್ರಿಸಿಟಿ. ಯಾವ ಟೈಮಲ್ಲಿ ನಡೆದಿರೋವಂಥದ್ದು ಇದು, ರೋಮಿಯೋ ಜೂಲಿಯಟ್
ನಾಟಕ ಇನ್ ದ ಟೈಮ್ ಆಫ್ 16th and 17th ಸೆಂಚುರಿಯಲ್ಲಿ ನಡೆದಿರೋದು. ಇಟ್ ವಾಸ್ ಅ ಟೈಮ್ ಆಫ್ ನೋ ಎಲೆಕ್ಟ್ರಿಸಿಟಿ. ಏನಿರಲ್ಲ ಆ ಟೈಮಲ್ಲಿ, ಎಲೆಕ್ಟ್ರಿಸಿಟಿ ಇರಲ್ಲ. ಸೊ ದ ಟಾರ್ಚಸ್ ವರ್ ಬರ್ನಿಂಗ್ ಆಲ್ ಅರೌಂಡ್. ಸುತ್ತ ಏನಾಗ್ತಿರುತ್ತೆ, ದೀಪಗಳು ಉರಿತಾ ಇರುತ್ತೆ ಅಲ್ವಾ. ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಏನನ್ನ ಮಾಡ್ತಿರ್ತಾರೆ ಎಲ್ಲಿ, ಕ್ಯಾಪ್ಲೆಟ್ಸ್ ಹೌಸಲ್ಲಿ ಪಾರ್ಟಿ ಮಾಡೋಕ್ಕೋಸ್ಕರ ಟಾರ್ಚಸ್ನ ಬರ್ನ್ ಮಾಡ್ತಿರ್ತಾರೆ. ಸೊ ಅದನ್ನು ಹಿ ಈಸ್ ನಾಟ್ ಕಂಪೇರಿಂಗ್ ಹರ್ ಬ್ಯೂಟಿ ಟು ದ ಟಾರ್ಚಸ್. ಯಾರದೇ ಆಗಲಿ ಲವರ್ಸ್ ಏನು ಮಾಡ್ತಾರೆ, ತಮ್ಮ ಜೂಲಿಯಟ್ ತಮ್ಮ ಲವರ್ ಬ್ಯೂಟಿನ ಯಾವುದಕ್ಕಾದ್ರೂ, ತಮ್ಮ ಬಿಲವಡ್ ಬ್ಯೂಟಿನ ಯಾವುದಕ್ಕಾದ್ರೂ ಕಂಪೇರ್ ಮಾಡ್ತಾರೆ. ಬಟ್ ಹೀ ಈಸ್ ಎಕ್ಸೈಲ್ಟೆಡ್ ದ ಬ್ಯೂಟಿ ಆಫ್ ದ ಜೂಲಿಯಟ್. ಅವನ ಜೂಲಿಯಟ್ ಬ್ಯೂಟಿನ ಇನ್ನೂ ಹೆಚ್ಚಾಗಿ ಹೇಳ್ತಿದ್ದಾನೆ. ಏನಂತ, ಶಿ ಈಸ್ ನಾಟ್ ಲೈಕ್ ದ ಟಾರ್ಚಸ್ ಥರ ಅಂತ ಹೇಳ್ತೀರಾ. ಇನ್ಸ್ಟೆಡ್ ಆಫ್ ದಟ್ ವಾಟ್ ಹೀ ಈಸ್ ಸೇಯಿಂಗ್ ಈಸ್ ಶಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅವಳೇ ಏನು ಮಾಡ್ತಿದ್ದಾಳೆ, ಶಿ ಟೀಚರ್ಸ್ ಏನು ಮಾಡ್ತಾಳೆ, ಅವಳೇ ದೀಪಗಳಿಗೆ ಹೇಗೆ ಬೆಳಗಬೇಕು ಅನ್ನೋದನ್ನು ಹೇಳ್ಕೊಡೋಷ್ಟು ಬ್ಯೂಟಿಫುಲ್ಲಾಗಿ ಯಾರಿದ್ದಾಳೆ, ಜೂಲಿಯಟ್ ಇದ್ದಾಳೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಏನು, ಶಿ ಟೀಚರ್ಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಯಾರು ಹೇಳ್ತಿರೋದು ಇದನ್ನು, ರೋಮಿಯೋ ಹೇಳ್ತಿದ್ದಾನೆ. ಏನಂತ, ಇವನ್ ಹೀ ಸರ್ಪಾಸ್ಡ್ ಬೈ ದ ಜೂಲಿಯಟ್ಸ್ ಬ್ಯೂಟಿ ಸರ್ಪಾಸ್ ದ ಬ್ರೈಟಿಂಗ್ ಆಫ್ ಟಾರ್ಚಸ್ ಬ್ರೈಟ್ ಆಗಂದ್ರೆ ಸರ್ಪಾಸ್ ಅಂದರೆ ಹರ್ ಬ್ಯೂಟಿ ಈಸ್ ಸುಪೀರಿಯರ್ ಅಂತ ಹೇಳಿದ್ರೆ ವಿಚ್ ಈಸ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇತ್ತು, ಕಂಪೇರಿಂಗ್ ಟು ದ ಟಾರ್ಚಸ್ ವಿಚ್ ವರ್ ಬರ್ನಿಂಗ್ ಏನು ಬರ್ನ್ ಆಗ್ತಿರುತ್ತೆ ಆ ಟಾರ್ಚಸ್ಗಿಂತ ದ ಬ್ಯೂಟಿ ಆಫ್ ದ ಜೂಲಿಯಟ್ ವಾಸ್ ಸುಪೀರಿಯರ್ ಅಂದರೆ ವಿಚ್ ಈಸ್ ಎಕ್ಸ್ಟ್ರೀಮ್, ವಿಚ್ ಈಸ್ ಹೈ ದ್ಯಾನ್ ದ ಟಾರ್ಚಸ್ ಆಫ್ ದ ಬ್ರೈಟಿಂಗ್ ಟಾರ್ಚಸ್ಗಿಂತನೂ ಯಾರ ಬ್ಯೂಟಿ ಜಾಸ್ತಿ ಇರುತ್ತೆ, ಜೂಲಿಯಟ್ನ ಬ್ಯೂಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಸೊ ದಟ್ಸ್ ವೈ ಹಿ ಈಸ್ ಸೇಯಿಂಗ್ ಶಿ ಟೀಚರ್ಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟು ಏನು, in the next two lines he sings that hangs upon the cheek of the night, hangs upon the cheek of night, hangs upon the cheek of night. Here he is making the personification and as well as the simile ಮತ್ತು ಪರ್ಸಾನಿಫಿಕೇಷನ್. ವಾಟ್ ಡಸ್ ಮೀನ್ ಬೈ ಪರ್ಸಾನಿಫಿಕೇಷನ್ ಅಂತ ಹೇಳಿದ್ರೆ ಏನು, ಇಟ್ಸ್ ಒನ್ ಆಫ್ ದ ಫಿಗರ್ ಆಫ್ ಸ್ಪೀಚ್, ಒಂದು ಅಲಂಕಾರ. ಏನು, ದಟ್ ಆಸ್ ಇಫ್ ನಾನ್ ಲಿವಿಂಗ್ ಥಿಂಗ್ ಹ್ಯಾವಿಂಗ್ ಸ್ಪೋಕನ್ ಆಸ್ ದಟ್ ಹ್ಯಾವಿಂಗ್ ಅ ಲೈಫ್. ಅಂದರೆ ಒಂದು ನಾನ್ ಲಿವಿಂಗ್ ಥಿಂಗು ಕೂಡ, ಒಂದು ನಿರ್ಜೀವ ವಸ್ತು ಕೂಡ ಜೀವ ಇದೆ ಅನ್ನೋ ಥರ ಹೇಳೋದನ್ನ ನಾವೇನಂತ ಹೇಳ್ತೀವಿ, ಪರ್ಸಾನಿಫಿಕೇಷನ್. ಈಗ ಒಂದು ಈ ಡಸ್ಟ್ ಥರಲ್ಲೂ ಒಂದು ಜೀವ ಇದೆ ಅಂತಂದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿ, ಅಂದರೆ ಇದಕ್ಕೆ ಬೇರೆ ಪರ್ಸಾನಿಫಿಕೇಷನ್ ಮಾಡಿ ಹೇಳೋದನ್ನ ನಾವೇನು ಹೇಳ್ತೀವಿ, ಪರ್ಸಾನಿಫಿಕೇಷನ್ ಅಂತ ಹೇಳ್ತೀವಿ. ಏನು, ಹ್ಯಾಂಗ್ಸ್ ಅಪಾನ್, ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ದ ನೈಟ್ ಆಸ್ ಅ ರಿಚ್ ಜುವೆಲ್, as a rich jewel in an Ethiop's ear. Ethiop's ear. He is telling the personification and both simile is one of the figure of speech which used to ಕಂಪೇರ್ ಮಾಡೋಕ್ಕೆ ಹೇಳುವಂಥ ಇನ್ನೊಂದು ಫಿಗರ್ ಆಫ್ ಸ್ಪೀಚ್. ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ದ ನೈಟ್, ಹರ್ ಬ್ಯೂಟಿ ಈಸ್ ದಟ್ ಲೆವೆಲ್, ಆ ಥರ ಇದೆ. ಏನು, ಹಿ ಈಸ್ ಕಂಪೇರಿಂಗ್ ಹರ್ ಬ್ಯೂಟಿ ಟು ದ ಚೀಕ್ ಆಫ್ ದ ನೈಟ್. ಚೀಕ್ ಆಫ್ ದ ನೈಟ್ ಹಿಯರ್ ಈಸ್ ಆ್ಯನ್ ಆಫ್ರಿಕನ್ ವುಮೆನ್ ಚೀಕ್. ಆಫ್ರಿಕನ್ ವುಮೆನ್ ಕೆನ್ನೆ ಇದೆಯಲ್ಲ ಅದನ್ನು ನೈಟಿಗೆ, ಯಾವುದಕ್ಕೆ, ರಾತ್ರಿಗೆ ಕಂಪೇರ್ ಮಾಡ್ತಿದ್ದಾನೆ. ಏನು, ಚೀಕ್ ಆಫ್ ದ ನೈಟ್ಗೆ ಕಂಪೇರ್ ಮಾಡ್ತಿದ್ದಾನೆ. ಆ್ಯಂಡ್ ಆ್ಯಸ್ ಅ ರಿಚ್ ಜುವೆಲ್, ಹಿ ಈಸ್ ಕಂಪೇರಿಂಗ್ ಜೂಲಿಯಟ್ ಟು ದ ರಿಚ್ ಜುವೆಲ್. ರಿಚ್ ಜುವೆಲ್ ಮೀನ್ಸ್, ವಾಟ್ ಡಸ್ ಮೀನ್ ಬೈ ರಿಚ್ ಜುವೆಲ್, ಆ್ಯಂಡ್ ಕಾಸ್ಟ್ಲಿ ಆರ್ನಮೆಂಟ್ ಅಂದರೆ ಒಂದು ಒಡವೆ. ರಿಚ್ ಜುವೆಲ್ ಅಂದರೆ ಒಂದು ಆರ್ನಮೆಂಟ್. ರಿಚ್ ಜುವೆಲ್ ಅಂದರೆ ನಮಗೆ ಯಾವ್ದು ನೆನಪಾಗುತ್ತೆ, ಡೈಮಂಡ್ ನೆನಪಿಗೆ ಬರುತ್ತೆ. ಆ್ಯಸ್ ಅ ರಿಚ್ ಜುವೆಲ್ in an Ethiop's ear. Ethiops means here an African lady. African ಹೇಗಿರ್ತಾರೆ, how the African looks like, they were dark in color. ಹೇಗಿರ್ತಾರೆ ಇಲ್ಲಿ, ಡಾರ್ಕ್ ಆಗಿ ಇರ್ತಾರೆ. ಆ್ಯಸ್ ಅ
rich jewel in an Ethiopian ear. He is comparing the beauty of the Juliet to the African women who wearing the ಕಾಸ್ಟ್ಲಿ ಜುವೆಲ್. ಒಬ್ಬ ಆಫ್ರಿಕಾ ಮಹಿಳೆ ಒಂದು ಕಾಸ್ಟ್ಲಿ ಜುವೆಲ್ನ ಹಾಕಿರ್ತಾಳಲ್ಲ, ಅದ್ರ ರೀತಿ ಯಾರು ಕಾಣಿಸ್ತಿದ್ದಾಳೆ? ಜೂಲಿಯಟ್ ಕಾಣಿಸ್ತಾಳೆ. ಹಿಯರ್ ರಿಚ್ ಜುವೆಲ್ ಈಸ್ ಜೂಲಿಯಟ್, ವೇರ್ ಆಸ್ ದ ಇಥಿಯೋಪ್ಸ್ ಮೀನ್ಸ್ ಆಫ್ರಿಕನ್ ವಿಮೆನ್ ವಿಚ್ ಈಸ್ ಹ್ಯಾಂಗಿಂಗ್. ಎಲ್ಲಿ ಹ್ಯಾಂಗಿಂಗ್ ಅಂದರೆ ಕಿವಿಯಲ್ಲಿ ನೇತಾಡ್ತಿರುತ್ತಲ್ಲ ಯಾವುದೋ ಒಂದು ಕಾಸ್ಟ್ಲಿ ಜುವೆಲ್, ಒಂದು ಡೈಮಂಡ್ ಆರ್ ವಾಟ್ ಎವರ್ ರಿಚ್ ಆರ್ನಮೆಂಟ್ ಏನು ಹಾಕಿರ್ತಾಳೆ ಯಾರು? ಇಥಿಯೋಪ್ಸ್ ಅಂದರೆ ಆಫ್ರಿಕನ್ ವಿಮೆನ್. ಆ ಕಿವಿಲಿರುವಂತಹ ಚೀಕ್ ಆಫ್ ದ ನೈಟ್ ಈಸ್ ಕಂಪೇರ್ಡ್ ಟು ದ ಆಫ್ರಿಕನ್ ಚೀಕಿಗೆ ಕಂಪೇರ್ ಮಾಡಿ ಹೇಳ್ತಿದ್ದಾಳೆ. ಸೊ ಹಾಗಿದೆ ಯಾರ ಒಂದು ಬ್ಯೂಟಿ, ಯಾರ ಒಂದು ಬ್ಯೂಟಿ, ಜೂಲಿಯಟ್ ಬ್ಯೂಟಿ ಆ ಥರ ಇದೆ ಅಂತ ಯಾರು ಹೇಳ್ತಿದ್ದಾನೆ? ರೋಮಿಯೋ ಹೇಳ್ತಾ ಇದ್ದಾನೆ. ಆ್ಯಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ದ ನೈಟ್. ಅವಳು ಹೇಗೆ ಕಾಣಿಸ್ತಿದ್ದಾಳೆ? ಒಂದು ರಿಚ್ ಜುವೆಲ್ ಹೇಗೆ ತನ್ನ ಒಂದು ಆಫ್ರಿಕನ್ ಮಹಿಳೆಯ ಕೆನ್ನೆಯಲ್ಲಿ ಕಾಣಿಸುತ್ತೋ ಆ ರೀತಿ ಕಾಣಿಸ್ತಾ ಇದ್ದಾಳೆ. ಹಿ ಈಸ್ ಕಂಪೇರಿಂಗ್ ದ ಟೇಕಿಂಗ್ ದ ಕಾಂಟ್ರಾಸ್ಟಿಂಗ್ ಕಲರ್ಸ್ ಹಿಯರ್. ಕಾಂಟ್ರಾಸ್ಟಿಂಗ್ ಮೀನ್ಸ್ ವಿರುದ್ಧವಾದ ಕಲರ್ಸ್ಗಳನ್ನ ತಗೊಂಡಿದ್ದಾನೆ. ಏನು ವಿರುದ್ಧವಾದ ಕಲರ್ಸು? ಬ್ಲ್ಯಾಕ್ ಆ್ಯಂಡ್ ವೈಟ್. ಹಿಯರ್ ಬ್ಲ್ಯಾಕ್ ಈಸ್ ಆಫ್ರಿಕನ್ ವುಮೆನ್ ಚೀಕ್ ಆ್ಯಂಡ್ ದ ವೈಟ್ ಈಸ್ ಅ ಕಾಸ್ಟ್ಲಿ ಜುವೆಲ್. ಸೊ ಒಂದು ಕಾಸ್ಟ್ಲಿ ಜುವೆಲ್ ಬಂದು ಆಫ್ರಿಕನ್ ಮತ್ತು ಮಹಿಳೆ ಕೆನ್ನೆ ಎರಡೂ ಕಾಂಟ್ರಾಸ್ಟಿಂಗ್ ಕಲರ್ಸ್ನ ತಗೊಂಡು ಇಲ್ಲಿ ಕಂಪೇರ್ ಮಾಡ್ತಿದ್ದಾನೆ. ಇನ್ ದ ನೆಕ್ಸ್ಟ್ ಲೈನ್, ಹರ್ ಬ್ಯೂಟಿ ಈಸ್ ಟೂ ರಿಚ್ ಆ್ಯಂಡ್ ಅರ್ತ್ ಟು ಡಿಯರ್. Earth to dear. Here her beauty is too rich for use. Rich for use ಅಂತ ಹೇಳಿದ್ರೆ ಏನು? ಈಗ ನಾವು ಕೇಳಿದ್ರೆ ಏನಂತ? who are the most beautiful women in the world ಅಂತ ಕೇಳ್ತೀವಿ. ಯಾರು ಈ ಪ್ರಪಂಚದಲ್ಲಿ ತುಂಬ ಸುಂದರವಾಗಿರುವಂಥ ಮಹಿಳೆಯರು ಯಾರು ಅಂತ ಕೇಳಿದರೆ somebody ask that ಏನು ಹೇಳ್ತೀವಿ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅಂತ ಹೇಳ್ತೀವಿ. ಬಟ್ ಆರ್ ದೇ ಲಿವಿಂಗ್ ಆನ್ ಅರ್ತ್? ಅವರು ಅದ್ರ ಮೇಲೆ ಭೂಮಿ ಮೇಲೆ ವಾಸಿಸ್ತಿದ್ದಾರಾ? ಇಲ್ಲ. ಇನ್ಸ್ಟೆಡ್ ಆಫ್ ದಟ್ ದೇ ವರ್ ಇನ್ ಹೆವನ್. ಎಲ್ಲಿದ್ದಾರೆ ಅವರು? ದೇ ಆರ್ ಲಿವಿಂಗ್ ಇನ್ ಹೆವನ್. ಸ್ವರ್ಗದಲ್ಲಿ ಇದ್ದಾರೆ. ಯಾರು? ದೋಸ್ ವುಮೆನ್ ಯಾರು? ರಂಬೆ, ಊರ್ವಶಿ, ಮೇನಕೆ ಮತ್ತು ತಿಲೋತ್ತಮ ಇವರು ಸ್ವರ್ಗದಲ್ಲಿ ಇದ್ದಾರೆ. ಅದನ್ನೇ ಹೇಳ್ತಾರೆ ಏನಂತ? ಹರ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್. ಅವಳ ಬ್ಯೂಟಿ ಬಳಕೆಗೂ ಮೀರಿದ್ದು. ಏನಂತ? ಆ್ಯಸ್ ದ ಅದರ್ ವುಮೆನ್ ಹೂ ಆರ್ ಲಿವಿಂಗ್ ಆನ್ ದ ಅರ್ತ್. ಯಾರು ಬೇರೆ ವುಮೆನ್ ಇದ್ದಾರಲ್ಲ ಇಲ್ಲಿ, ಹೂ ಆರ್ ಲಿವಿಂಗ್ ಆನ್ ಅರ್ತ್, ಅವ್ರ ಥರ ಯಾರ ಬ್ಯೂಟಿ ಇಲ್ಲ? ಯಾರ ಬ್ಯೂಟಿ ಇಲ್ಲ? ಜೂಲಿಯಟ್ನ ಬ್ಯೂಟಿ ಇಲ್ಲ. ಬಿಕಾಸ್ ಹರ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್. ಮತ್ತು ಆ್ಯಂಡ್ ಅರ್ತ್ ಟು ಡಿಯರ್. ಟು ಡಿಯರ್ ಮೀನ್ಸ್ ವೆರಿ ಕಾಸ್ಟ್ಲಿ ಅಂತ. ವೆರಿ ಕಾಸ್ಟ್ಲಿ ಅಂತ ಹೇಳ್ತೇನೆ. ಇಲ್ಲಿ ಭೂಮಿಗೆ ಸೀಮಿತವಾಗಿರುವಂತಹ ಬ್ಯೂಟಿ ಯಾರದಲ್ಲ? ಜೂಲಿಯಟ್ದು ಅಲ್ಲ. ಬಿಕಾಸ್ ಶಿ ಹ್ಯಾಸ್ ಟು ಬಿ ಇನ್ ಸಮ್ವೇರ್ ಎಲ್ಸ್. ಬೇರೆ ಎಲ್ಲೋ ಬೇರೆ ಕಡೆ ಇರಬೇಕು. ಯಾರು? ಜೂಲಿಯಟ್ ಅಂತ ಹೇಳ್ತಿದ್ದಾನೆ. ಸೊ ಹರ್ ಬ್ಯೂಟಿ ಈಸ್ ಟೂ ರಿಚ್ ಫಾರ್ ಯೂಸ್ ಆ್ಯಂಡ್ ಅರ್ತ್ ಟು ಡಿಯರ್. ಅವಳ ಒಂದು ಬ್ಯೂಟಿ ಭೂಮಿಗೆ ಮಾತ್ರ ಸೀಮಿತವಾಗಿದ್ದಲ್ಲ. ಬಿಕಾಸ್ ಅದರ್ ವಿಮೆನ್ಸ್ ಆರ್ ಕಾಮನ್ ಇನ್ ದ ವರ್ಲ್ಡ್, ಬಟ್ ಹರ್ ಬ್ಯೂಟಿ ಈಸ್ ಬಿಯಾಂಡ್ ದ ಅರ್ತ್. ಏನು? ಭೂಮಿಗೂ ಮೀರಿದಂತಹ ಬ್ಯೂಟಿ ಯಾವ್ದಾಗಿದೆ? ಜೂಲಿಯಟ್ದು ಆಗಿದೆ. ಹಿ ಈಸ್ ಎಕ್ಸಾಗರಿಂಗ್ ಹರ್ ಬ್ಯೂಟಿ. ಅವಳ ಬ್ಯೂಟಿಯನ್ನು ಏನು ಮಾಡ್ತಾ ಇದ್ದಾನೆ ಇಲ್ಲಿ? ತುಂಬ ಉತ್ಪ್ರೇಕ್ಷೆಯಿಂದ ಹೇಳ್ತಿದ್ದಾನೆ. ಏನಂತ? ಅವಳ ಬ್ಯೂಟಿ ಈ ಭೂಮಿಗೆ ಸೀಮಿತವಾದಂತಹ ಒಂದು ಬ್ಯೂಟಿ ಅಲ್ಲ. ಅವಳ ಬ್ಯೂಟಿ ಇಟ್ಸ್ ಸಮಥಿಂಗ್ ಬಿಯಾಂಡ್ ಎಲ್ಸ್ ದ್ಯಾನ್ ದ ಅರ್ತ್. ಭೂಮಿಗೂ ಮೀರಿದಂತಹ ಬ್ಯೂಟಿ ಯಾರ್ದಾಗಿದೆ? ಜೂಲಿಯಟ್ದು ಆಗಿದೆ. ಸೊ in the next two lines, as angered lady trooping around the crows as snowy dove. So what he is again, he is taking the contrasting colors. There in the previous two lines he took the contrasting colors of rich jewel and the cheek of the night in an Ethiopian ear. Here again he is taking the
2 contrasting colors. ಲಾಸ್ಟ್ 2 ಲೈನ್ಸಲ್ಲಿ ಏನು ಹೇಳಿರ್ತಾನೆ, 2 ಕಾಂಟ್ರಾಸ್ಟಿಂಗ್ ಕಲರ್ಸ್ನ ತೊಗೊಂಡಿರ್ತಾನೆ. ಯಾವುದು, ರಿಚ್ ಜುವೆಲ್ ಮತ್ತು ಇಥೋಪ್ಸಿಯರ್, ಆಫ್ರಿಕಾ ಮಹಿಳೆ ಮತ್ತು ರಿಚ್ ಜುವೆಲ್ನ ತೊಗೊಂಡಿರ್ತಾನೆ. ದಟ್ ಈಸ್ ದ ಕಾಂಟ್ರಾಸ್ಟಿಂಗ್ ಕಲರ್ಸ್ ದಟ್ ಹಿ ಯೂಸ್ಡ್. ಬಟ್ again he is taking the contrasting colors. ಮತ್ತೆ ಏನು ಮಾಡ್ತಾ ಇದ್ದಾನೆ ಇಲ್ಲಿ, ಕಾಂಟ್ರಾಸ್ಟಿಂಗ್ ಕಲರ್ಸ್ನ ತಗೋತಾ ಇದ್ದಾನೆ. ಏನು ಕಾಂಟ್ರಾಸ್ಟಿಂಗ್ ಕಲರ್ಸ್ ತಗೋತಾ ಇದ್ದಾನೆ ಮೀನ್ಸ್ he is comparing. what was the Juliet doing when he went to the party? ಏನು ಮಾಡ್ತಿರ್ತಾಳೆ ಜೂಲಿಯೆಟ್ಟು ಯಾರು ಹೋದಾಗ, ರೋಮಿಯೋ ಹೋದಾಗ? she was dancing. ಸೊ ಇಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಆವಾಗ he is telling that the elder lady trooping around the crowds of a snowy dove. Snowy dove. Here Juliet is comparing to snowy dove. Snowy dove means dove ಅಂತ ಹೇಳೋದು ನಾವೇನು, ಪಾರಿವಾಳ. ಪಿಜನ್ ಈಸ್ ನಥಿಂಗ್ ಬಟ್ ದ ಬ್ಲ್ಯಾಕ್, ಬೇರೆ ಕಲರ್ಸ್ ಇರುವಂಥ ಪಿಜನ್ ಇರುತ್ತೆ. ಬಟ್ ಡವ್ ಅಂದರೆ ವಿಚ್ ಈಸ್ ದ ಸಿಂಬಲ್ ಆಫ್ ಇನ್ನೋಸೆನ್ಸ್, ಪ್ಯೂರಿಟಿ ಆ್ಯಂಡ್ ಲವ್. ಪ್ಯೂರಿಟಿ ಮತ್ತು ಲವ್ವಿಗೆ ಸಿಂಬಲ್ ಯಾವುದು, ಸ್ನೋವಿ ಡವ್. ಡವ್ ಅಂದರೆ ಪಾರಿವಾಳ, ಬಿಳಿ ಪಾರಿವಾಳ. ದ ವೈಟ್ ಪಿಜನ್ ಈಸ್ ಕಾಲ್ಡ್ ಆ್ಯಸ್ ಡವ್. ಬಿಳಿ ಪಾರಿವಾಳನ ಏನಂತ ಕರಿತೀವಿ, ಡವ್ ಅಂತ ಕರಿತೀವಿ. ಸೊ ಹಿ ಸೇಯಿಂಗ್ ದಟ್ ಯಂಡರ್ ಲೇಡಿ ಮೀನ್ಸ್ ದ ವೆರಿ ಬ್ಯೂಟಿಫುಲ್ ಲೇಡಿ ಈಸ್ ಡ್ಯಾನ್ಸಿಂಗ್ ವಿತ್ ದ ಟ್ರೂಪ್ of her fellows means the women who are dancing with Juliet. ಮಹಿಳೆಯರು ಯಾರ್ಯಾರು ಡ್ಯಾನ್ಸ್ ಮಾಡ್ತಿರ್ತಾರೆ, ಯಾರ ಜೊತೆ, ಜೂಲಿಯಟ್ ಜೊತೆ ಯಾರು ಡ್ಯಾನ್ಸ್ ಮಾಡ್ತಿರ್ತಾರೆ ಅವರನ್ನು he is comparing the women to the crows. ಯಾರಿಗೆ ಬೇರೆ ವಿಮೆನ್ನ ಕಂಪೇರ್ ಮಾಡ್ತಿದ್ದಾನೆ, ಕ್ರೌಸ್, ಕಾಗೆಗಳಿಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಬಿಕಾಸ್ he was totally attracted by the flawless beauty of the Juliet. ಯಾರು ಜೂಲಿಯಟ್ ಬ್ಯೂಟಿಯಿಂದ ಕಂಪ್ಲೀಟಾಗಿ ಯಾರು ಇದಾಗಿದ್ದಾರೆ, ರೋಮಿಯೋ ಇದಾಗಿದ್ದಾನೆ. ಸೊ ದಟ್ಸ್ ವೈ ಹಿ ಈಸ್ ಪ್ರೈಸಿಂಗ್, ಹಿ ವಾಸ್ ಅಡ್ಮೈರಿಂಗ್ ದ ಬ್ಯೂಟಿ ಆಫ್ ದ ಜೂಲಿಯಟ್. ಏನು ಮಾಡ್ತಿದ್ದಾನೆ, ಅವನು ಅಡ್ಮೈರ್ ಮಾಡ್ತಾ ಇದ್ದಾನೆ. ಯಾರ ಒಂದು ಬ್ಯೂಟಿಯನ್ನು, ಜೂಲಿಯಟ್ ಬ್ಯೂಟಿನ ಅಡ್ಮೈರ್ ಮಾಡ್ತಾ ಇದ್ದಾನೆ. ದಟ್ ದ ಜೂಲಿಯಟ್ ಈಸ್ ಕಂಪೇರ್ಡ್ ಟು ಸ್ನೋವಿ ಡವ್. ಜಸ್ಟ್ ಇಮ್ಯಾಜಿನ್, ಏನಂತ, ಒಂದು ಹಿಂಡು ಕಾಗೆಗಳಿರುತ್ತೆ, ಒಂದು 20-30 ಕಾಗೆಗಳಿರುತ್ತೆ. ಅದ್ರ ಮಧ್ಯೆ ಒಂದು ಸ್ನೋವಿ ಡವ್, ಒಂದು ಬಿಳಿ ಪಾರಿವಾಳ ಬಂದು ನಿಂತ್ಕೊಂಡ್ರೆ ಹೇಗೆ ಕಾಣಿಸುತ್ತೆ, ಅದೇ ಹೈಲೈಟಾಗಿ ಕಾಣಿಸುತ್ತೆ. ಇಟ್ ವಾಸ್ ಔಟ್ಶೈನ್ಸ್. ಏನಾಗುತ್ತೆ, ಇಟ್ ವಿಲ್ ಬಿ ಔಟ್ಶೈನ್. ಏನಾಗುತ್ತೆ, ಔಟ್ಶೈನಾಗಿ ಕಾಣಿಸುತ್ತೆ. ಅದೇ ಶೈನಿಂಗ್ ಆಗಿ, ಅದೇ ಬ್ರೈಟಾಗಿ ಕಾಣಿಸಿರುತ್ತೆ. ಆ್ಯಸ್ ಇಫ್ ಹಿಯರ್ ರೋಮಿಯೋ ಈಸ್ ಸೇಯಿಂಗ್ ದ ಸೇಮ್ ಥಿಂಗ್. ಏನು ಹೇಳ್ತಿದ್ದಾನೆ, ಅದರ್ ವಿಮೆನ್ಸ್ ಆರ್ ಲೈಕ್ ದ ಕ್ರೌಸ್. ಬೇರೆ ವಿಮೆನ್ಗಳು ಏನು, ಕ್ರೌಸಿಗೆ ಕಂಪೇರ್ ಮಾಡಿದ್ದಾನೆ. ವೇರಾಸ್ ಜೂಲಿಯಟ್ ಈಸ್ ಕಂಪೇರ್ಡ್ ಟು ಸ್ನೋವಿ ಡವ್. ಸೊ ಅದನ್ನು ಹೇಳ್ತಿದ್ದಾನೆ ಏನಂತ, ಶಿ ಈಸ್ ದಟ್ ಮಚ್ ಬ್ಯೂಟಿಫುಲ್. ಯಾವುದು ಕಂಪೇರ್ ಮಾಡಿದ್ರೆ, ಬೇರೆ ವಿಮೆನ್ಸ್ ಆರ್ ಕಂಪೇರ್ಡ್ ಟು ಕ್ರೌಸ್, ವೇರಾಸ್ ಜೂಲಿಯಟ್ ಈಸ್ ಕಂಪೇರ್ಡ್ ಟು, ಯಾವುದು ಕಂಪೇರ್ ಮಾಡಿದ್ದಾನೆ, ಸ್ನೋವಿ ಡೋವಿಗೆ ಕಂಪೇರ್ ಮಾಡಿದ್ದಾನೆ. ಹಿ ವಾಸ್ ಎಕ್ಸಾಗರಿಂಗ್ ಹರ್ ಬ್ಯೂಟಿ ಆ್ಯಂಡ್ ಹಿ ಈಸ್ ಕಂಪೇರಿಂಗ್ ದ ಬ್ಯೂಟಿ ಟು ದ ಯಾವುದಕ್ಕೆ, ಕ್ರೋಸ್ ಆ್ಯಂಡ್ ದ ಸ್ನೋವಿ ಡವ್. ಜಸ್ಟ್ ಇಮ್ಯಾಜಿನ್ ಹೇಗೆ ಕಾಣಿಸುತ್ತೆ, ಒಂದು ಕಾಗೆಗಳ ಹಿಂಡಿನ ಮಧ್ಯೆ ಡವ್ ಬಂದು ನಿಂತ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್. in the next 2 lines he is saying that the measure done I'll watch her plans of stand, watch her hand blessed. So after the measure done, measure here means what was the activity is going on. ಏನು ಆ್ಯಕ್ಟಿವಿಟಿ ನಡೀತಿರುತ್ತೆ, they were dancing. ಎಲ್ಲರೂ ಏನು ಮಾಡ್ತಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ. ಸೊ ಆಫ್ಟರ್ ದ measure done ಅಂದರೆ ಡ್ಯಾನ್ಸ್ ಈಸ್ ಓವರ್. ಏನಾದ್ಮೇಲೆ ಡ್ಯಾನ್ಸು ಮುಗಿದ ತಕ್ಷಣ ಏನು ಮಾಡ್ತೀನಿ, ಏನು ಹೇಳ್ತೀನಿ ನಾನು, ಐ ವಿಲ್ ವಾಚ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಪ್ಲೇಸ್ ಆಫ್ ಸ್ಟ್ಯಾಂಡ್ ಮೀನ್ಸ್ ವೇರ್ ದ ಜೂಲಿಯಟ್ ವಾಸ್ ಗೋಯಿಂಗ್ ಟು ಹಾಲ್ಟ್. ಎಲ್ಲಿ ಹೋಗಿ ಜೂಲಿಯಟ್ ಹಾಲ್ಟ್ ಆಗ್ತಾಳೆ ಅದನ್ನು ನಾನು ನೋಡ್ತಾ ಇರ್ತೀನಿ. ಬಿಕಾಸ್ ಆಫ್ಟರ್ ದ measure done here is after the dance was over, I'll just watch her where she is going to stand, where she is going to halt. ಎಲ್ಲಿ ಹೋಗಿ ಹಾಲ್ಟ್ ಆಗ್ತಾಳೆ ಅದನ್ನು ನೋಡ್ತಾ ಇರ್ತೀನಿ. ಬಿಕಾಸ್ ಆ್ಯಂಡ್ ಹರ್ಟ್ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಹಿ ವಾಂಟೆಡ್ ಟು ಮೇಕ್ ಹಿಸ್ ರೂಡ್ ಹ್ಯಾಂಡ್
ಬ್ಲೆಸ್ಡ್. ಯಾಕೆ ಅಂತ ಹೇಳಿದ್ರೆ ಅವನ ರೂಡ್ ಹ್ಯಾಂಡ್ನ ಅವಳನ್ನು ಮುಟ್ಟಿ, ಹಿ ವಾಂಟೆಡ್ ಟು ಟಚ್ ಹರ್ ಹ್ಯಾಂಡ್ಸ್, ಅವಳ ಹ್ಯಾಂಡನ್ನು ಅವನು ಮುಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ he was intended to make his rude hands blessed. ಅವನ ರೂಡ್ ಹ್ಯಾಂಡ್ಸನ್ನು ಅವನು ಏನು ಮಾಡಬೇಕು, ಬ್ಲೆಸ್ ಮಾಡ್ಕೋಬೇಕು. ಯಾಕೆ ರೂಡ್ ಹ್ಯಾಂಡ್ಸ್ ಅಂತ ಕರೀತಾನೆ ಅವನು ಅಂತ ಹೇಳಿದ್ರೆ, ರೋಮಿಯೋ ವಾಸ್ ಆಲ್ವೇಸ್ ಬಿಸಿ ಇನ್ ಬ್ಯಾಟಲ್ಸ್ ಆರ್ ವಾಟ್ ಎವರ್ ಎಲ್ಸ್ ಬಿಕಾಸ್ ಹಿ ಈಸ್ ಫ್ರಮ್ ಒನ್ ಆಫ್ ದ ರಿಚ್ ಫ್ಯಾಮಿಲಿ, ದಟ್ ಈಸ್ ಮಾಂಟೆಗ್ಯೂಸ್, ಹೂ ಆರ್ ಆಲ್ವೇಸ್ ಬಿಸಿ ವಿತ್ ಬ್ಯಾಟಲ್ಸ್, ಕ್ವಾರಲ್ಸ್ ಆರ್ ವಾಟ್ ಎವರ್ ಎಕ್ಸೆಟ್ರಾ. ಯಾವಾಗಲೂ ಏನು ಮಾಡ್ತಿರ್ತಾರೆ ಮಾಂಟೆಗ್ಯೂಸ್ ಫ್ಯಾಮಿಲಿ ಅವರು, ಜಗಳ ಹೊಡೆದಾಟ ಆ ಥರದಲ್ಲೇ ಇರ್ತಾರೆ. ಸೊ ಬ್ಲಡ್ ಶೆಡೆಲ್ಲ ಆಗುತ್ತೆ, ಬ್ಲಡ್. ಸೊ ವಾರೆಲ್ಲ ಮಾಡಿ ಅವನು ಏನು ಅನ್ಕೊತಾನೆ, ಮೈ ಹ್ಯಾಂಡ್ಸ್ ಆರ್ ಬಿಕೇಮ್ ಬ್ರೂಡ್, ನನ್ನ ಕೈಗಳೇನಾಗಿದೆ ತುಂಬ ಒರಟಾಗಿದ್ದಾವೆ, ದಟ್ಸ್ ವೈ ಐ ವಾಂಟೆಡ್ ಟು ಟಚ್ ಹರ್. ಏನು ಮಾಡ್ತಿರ್ತಾರೆ, ಹಿ ವಾಂಟೆಡ್ ಟು ಟಚ್ ಹರ್. ಟಚ್ ಅಂದರೆ ಅವಳನ್ನು ಅವನು ಮುಟ್ಟಿ, ಟು ಮೇಕ್ ಮೈ ಹಿಯರ್ ಈಸ್ ಹಿಸ್ ರೂಡ್ ಹ್ಯಾಂಡ್ ಬ್ಲೆಸ್ಡ್. ಅವನ ರೂಡ್ ಹ್ಯಾಂಡನ್ನು ಏನು ಮಾಡಬೇಕು, ಅವನು ಮುಟ್ಟಿ ಬ್ಲೆಸ್ ಮಾಡ್ಕೋಬೇಕು, ಪವಿತ್ರ ಮಾಡ್ಕೋಬೇಕು. ಅಷ್ಟು ಬ್ಯೂಟಿಫುಲ್ಲಾಗಿ ಅವಳಿದ್ದಾಳೆ. ಸೊ ಐ ಆಮ್ ವಾಚಿಂಗ್ ಹರ್ ವೇರ್ ಶಿ ಈಸ್ ಗೋಯಿಂಗ್ ಟು ಸ್ಟ್ಯಾಂಡ್. ಏನು ಮಾಡ್ತೀನಿ ನಾನು, ಅವಳು ಹೋಗಿ ಎಲ್ಲಿ ಹಾರ್ಟ್ ಆಗ್ತಾಳೆ ಅನ್ನೋದನ್ನು ನಾನು ನೋಡ್ತಾ ಇರ್ತೀನಿ. ವೈ? ಬಿಕಾಸ್ ಐ ವಾಂಟೆಡ್ ಟು ಟಚ್ ಹರ್ ಆ್ಯಂಡ್ ಮೇಕ್ ಮೈ ಹ್ಯಾಂಡ್ಸ್ ಬ್ಲೆಸ್ಡ್. ಹೋಗಿ ಡ್ಯಾನ್ಸ್ ಮುಗಿದ ತಕ್ಷಣ ಹೋಗಿ ಏನು ಮಾಡಬೇಕು, ನಾನು ಹೋಗಿ ಅವಳನ್ನು ಟಚ್ ಮಾಡಿ ನನ್ನ ರೂಡ್ ಹ್ಯಾಂಡನ್ನು ಬ್ಲೆಸ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಎಟ್ ದ ಲಾಸ್ಟ್ ಹಿ ಕ್ವಶನ್ಸ್ ಹಿಮ್ಸೆಲ್ಫ್ ದಟ್ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೈಟ್ forswear its sight, I never saw the true beauty. I never saw the true beauty. So he is saying here that he questions himself. ಅವನೇ ಕ್ವಶನ್ ಮಾಡ್ಕೊತಾನೆ ಏನಂತ, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ದಿಸ್ ನೈಟ್, ಈ ನೈಟ್ವರೆಗೂ, ದಿಸ್ ನೈಟ್, ಟಿಲ್ ದಿಸ್ ನೈಟ್. ಯಾವ ನೈಟ್ ಅದು? ದ ನೈಟ್ ದ ಪಾರ್ಟಿ ವಾಸ್ ಹೆಲ್ಡ್. ಯಾವ ನೈಟು? ದ ಪಾರ್ಟಿ ನಡೀತಲ್ಲ ಆ ನೈಟ್ವರೆಗೂ ಏನು, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ದಿಸ್ ನೈಟ್, ಈ ನೈಟ್ಗಿಂತ ಮುಂಚೆ ನನ್ನ ಹಾರ್ಟು ಲವ್ ಮಾಡಿತ್ತ. ಡಿಡ್ ಐ ಲವ್ ಸಂಬಡಿ ಬಿಫೋರ್, ಮುಂಚೆ ನಾನು ಯಾರನ್ನಾರು ಲವ್ ಮಾಡಿಲ್ವ. ಆ್ಯಸ್ ವಿ ಸಾ ಇನ್ ದ ಬ್ಯಾಕ್ಗ್ರೌಂಡ್, ದಟ್ ಮೀನ್ಸ್ ಹಿ ವೆಂಟ್ ಟು ದ ಪಾರ್ಟಿ ಟು ಸಿ ದ ರೋಸ್ಲಿನ್. ಯಾರನ್ನ ನೋಡೋಕ್ಕೆ ಹೋಗಿರ್ತಾನೆ? ರೋಸ್ಲಿನ್ನ ನೋಡೋಕ್ಕೆ ಹೋಗಿರ್ತಾನೆ. ಬಟ್ ಆ್ಯಸ್ ಸೂನ್ ಆ್ಯಸ್ once he saw Juliet, he completely forgot ರೋಸ್ಲಿನ್ನ ಮರ್ತ್ಬಿಡ್ತಾನೆ. After he saw Juliet and after her beauty, he tells that the feeling that which he had for Rosaline is just an infatuation. ಏನು, ಜೂಲಿಯಟ್ ರೋಸ್ಲಿನ್ ಮೇಲಿದ್ದಂತಹ ಫೀಲಿಂಗ್ ಏನಿತ್ತು, ಯಾರಿಗಿದ್ದು ರೋಮಿಯೋಗಿದ್ದಂತಹ ಒಂದು ಫೀಲಿಂಗ್ ಏನಿತ್ತು, ಇಟ್ಸ್ ಜಸ್ಟ್ ಆ್ಯನ್ ಇನ್ಫ್ಯಾಚುಯೇಷನ್ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ? ಹಿ ರಿಯಲೈಸ್ಡ್. ಬರೀ ಒಂದು ಆಕರ್ಷಣೆ, ಯಾರ ಮೇಲಿದ್ದಂಥದ್ದು? ರೋಸ್ಲಿನ್ ಮೇಲಿದ್ದಂಥದ್ದು ಒಂದು ಬರೀ ಆಕರ್ಷಣೆ. ದಟ್ಸ್ ವೈ ಹಿ ಸೇಯಿಂಗ್, ಹಿ ಕ್ವಶನ್ ಹಿಮ್ಸೆಲ್ಫ್, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ದಿಸ್ ನೈಟ್. ಯಾವ ಟಿಲ್ ದಿಸ್ ನೈಟ್ ಮೀನ್ಸ್ ಆ ಪಾರ್ಟಿ ನೈಟ್ಗಿಂತ ಮುಂಚೆ ನಾನು ಯಾರನ್ನಾದರೂ, ನನ್ನ ಹಾರ್ಟು ಯಾರನ್ನಾದರೂ ಲವ್ ಮಾಡಿತ್ತಾ? ಇಲ್ಲ. ಬಿಕಾಸ್ forswear its sight, I never saw the true beauty. ಇದಕ್ಕಿಂತ ಮುಂಚೆ ಇಷ್ಟು ಸುಂದರವಾದಂತಹ ಬ್ಯೂಟಿಯನ್ನು, ಇಷ್ಟು ಬ್ಯೂಟಿಫುಲ್ ಆಗಿರೋ ಲೇಡಿಯನ್ನು ನಾನು ನೋಡಲೇ ಇಲ್ಲ. ಬಿಫೋರ್ ದಟ್ ನೈಟ್, ಆ ನೈಟಿಗಿಂತ ಮುಂಚೆ ಏನು ಮಾಡಲಿಲ್ಲ ನಾನು, ಅಷ್ಟು ಚೆನ್ನಾಗಿರೋ ಹುಡುಗಿಯನ್ನು ನಾನು ಅದು ಯಾರನ್ನಾದರೂ ನೋಡೇ ಇಲ್ಲ ಅಂತ ಅವನು ಹೇಳ್ಕೊತಾನೆ. ಸೊ ದಿಸ್ ದ ಫೀಲಿಂಗ್ಸ್ ಅಥವಾ ದಿಸ್ ಹೌ ಜೂಲಿಯಟ್ ಅಥವಾ ರೋಮಿಯೋ ಡಿಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ಜೂಲಿಯಟ್. ಫಸ್ಟ್ಲಿ ಏನು ಹೇಳ್ತಾ ಹೋಗ್ತಾನೆ? ಫಸ್ಟ್ ಹಿ ಈಸ್ ಸೇಯಿಂಗ್ ದಟ್ ಶಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಏನು, ಅವಳು ಏನು ಮಾಡ್ತಿದ್ದಾಳೆ? ಶಿ ಹ್ಯಾಸ್ ದ ಕೆಪಾಸಿಟಿ ಟು ಟೀಚ್ ದ ಟಾರ್ಚಸ್ ಟು ಬರ್ನ್. ಅವಳೇ ಯಾರಿಗೆ?
ಟಾರ್ಚಸ್ಗೆ ಹೇಗೆ ಬ್ರೈಟ್ ಶೈನ್ ಆಗಬೇಕು ಅನ್ನೋದನ್ನ ಹೇಳ್ಕೊಡೋಷ್ಟು ಬ್ಯೂಟಿಫುಲ್ ಆಗಿ ಯಾರಿದ್ದಾರೆ ಜೂಲಿಯಟ್ ಇದ್ದಾಳೆ. ಆ್ಯಂಡ್ ಲೇಟರ್ ಹಿ ಕಂಪೇರ್ಸ್ ಹರ್ ಬ್ಯೂಟಿ ಟು she hangs upon the cheek of the night as a red jewel in an Aesop's ear. He is saying that, you know, he is taking the two contrasting colors, that he is saying the personification. Red jewel here is, red jewel yarilli Juliet. That red jewel doesn't have any ಲೈಫ್. ಆ ಒಂದು ಕಾಸ್ಟ್ಲಿ ಆರ್ನಮೆಂಟಿಗೆ ಏನಿಲ್ಲ, ಒಂದು ಲೈಫ್ ಇಲ್ಲ, ಅದು ನಿರ್ಜೀವ ವಸ್ತು. ಎಲ್ಲಿರುವಂಥದ್ದು ಇನ್ನೊಂದು ಇಥಿಯೋಪ್ಸ್ ಮೀನ್ಸ್ ಆ್ಯನ್ ಆಫ್ರಿಕನ್ ಮಹಿಳೆಕ್ಕೇನೇನಿರುವಂತಹ ಒಂದು ಜುವೆಲ್ ಏನಿದೆ, ಆರ್ನಮೆಂಟ್ ಏನಿದೆ, ಅದಕ್ಕೆ ಲೈಫ್ ಇಲ್ಲ. ಬಟ್ ಹೀ ಈಸ್ ಗಿವಿಂಗ್ ದ ಲೈಫ್ ಟು ದಟ್. ಅವನೇನು ಮಾಡ್ತಾನೆ, ಅದಕ್ಕೆ ಲೈಫನ್ನು ಕೊಡ್ತಾ ಇದ್ದಾನೆ. ಏನಂತ, ಹೀ ಈಸ್ ಕಂಪೇರಿಂಗ್ ದಟ್ ಜುವೆಲ್ ಟು ಜೂಲಿಯಟ್. ಜೂಲಿಯಟ್ಗೆ ಆ ಜುವೆಲ್ ಯಾರಲ್ಲಿ, ಜೂಲಿಯಟ್, ಆ ಆರ್ನಮೆಂಟೇ ಜೂಲಿಯಟ್ ಅನ್ನೋದನ್ನು ಹೇಳಿ ಅದಕ್ಕೊಂದು ಲೈಫ್ ಕೊಡ್ತಾ ಇದ್ದಾನೆ. ಏನಂತ, ಹೀ ಈಸ್ ಟೇಕಿಂಗ್ ಕಾಂಟ್ರಾಸ್ಟಿಂಗ್ ಕಲರ್ಸ್ ಆಫ್ ವೈಟ್ ಆ್ಯಂಡ್ ಬ್ಲ್ಯಾಕ್ ದೇರ್. ಸೊ ಒಂದು ಆಫ್ರಿಕನ್ ಮಹಿಳೆ ಇರುವಂತಹ ಜುವೆಲ್ ಏನಿದ್ದಾಳೆ ಅದು ಜೂಲಿಯಟ್. ಇಥಿಯೋಪ್ಸ್ ಮೀನ್ಸ್ ಜೂಲಿಯಟ್ ಅಂತ ಹೇಳ್ತಿದ್ದಾನೆ. ಮತ್ತು ಬ್ಯೂಟಿ ಈಸ್ ಟು ರಿಚ್ ಫಾರ್ ಯೂಸ್ ಆ್ಯಂಡ್ ಅರ್ತ್ ಟು ಡಿಯರ್. ಅವಳ ಬ್ಯೂಟಿ ಎಲ್ಲಿಗೆ ಸೀಮಿತವಾದಂತಹ ಅಲ್ಲ, ಇಟ್ಸ್ ಬಿಯಾಂಡ್ ದ ಅರ್ತ್. ಬೇರೆ ಭೂಮಿಗೂ ಮೀರಿದಂತಹ ಬ್ಯೂಟಿ ಯಾವುದಾಗಿದೆ, ಜೂಲಿಯಟ್ಸ್ ಬ್ಯೂಟಿ ಆಗಿದೆ. ಇಟ್ ಈಸ್ ಟು ಡಿಯರ್ ಮೀನ್ಸ್ ವೆರಿ ಕಾಸ್ಟ್ಲಿ. ಹಿ ಡಸಂಟ್ ವಾಂಟ್ ಹರ್ ಟು ಬಿ ಬರೀಡ್. ಅಂದರೆ ಅವಳನ್ನ ಸುಡೋಕ್ಕೂ ಇಲ್ಲಿ ಭೂಮಿಯಲ್ಲಿ ಅವಳು ಯೋಗ್ಯಳಲ್ಲ. ಯಾಕೆ ಅಂದರೆ ಶಿ ಈಸ್ ಬಿಯಾಂಡ್ ದಟ್ ಹರ್ ಲಿಮಿಟ್. ಅವಳ ಲಿಮಿಟ್ಗೂ ಯಾವುದೋ ಅರ್ಥನ ಲಿಮಿಟ್ಗೂ ಮೀರಿದಂತಹ ಬ್ಯೂಟಿ ಯಾರ್ದಾಗಿದೆ, ಜೂಲಿಯಟ್ದು ಆಗಿದೆ. ನೆಕ್ಸ್ಟು ಹಿ ಈಸ್ ಅಗೇನ್ ಟೇಕಿಂಗ್ ದ ಕಾಂಟ್ರಾಸ್ಟಿಂಗ್ ಕಲರ್ಸ್ ಆಫ್ ಸ್ನೋವಿ ಡೋವ್ ಆ್ಯಂಡ್ ಕ್ರೌಸ್. ಸ್ನೋವಿ ಡೋವ್ ಮತ್ತು ಕ್ರೌಸ್ನ ತಗೊತಾ ಇದ್ದಾಳೆ. ಹೇಗೆ, ವೆಲ್ ಶಿ ವಾಸ್ ಡ್ಯಾನ್ಸಿಂಗ್ ಶಿ ಈಸ್ ಲುಕ್ ಲೈಕ್ ದಟ್ ಹರ್ ಟ್ರೋಪಿಂಗ್ ಫೆಲೋಸ್. ಏನು ಅವಳ ಫೆಲೋಸ್ ಅಂದರೆ ಹೂ ಆರ್ ಡ್ಯಾನ್ಸಿಂಗ್ ವಿತ್ ಜೂಲಿಯಟ್. ಏನು ಆ ಮಧ್ಯದಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ, ಶಿ ಈಸ್ ಇನ್ ದ ಮಿಡಲ್ ಆಫ್ ದ ಕ್ರೌಸ್ ಆ್ಯಸ್ ಅ ಸ್ನೋವಿ ಡವ್. ಒಂದು ಸ್ನೋವಿ ಡವ್ ಬಿಳಿ ಪಾರಿವಾಳ ಥರ ಯಾವುದ್ರ ಮಧ್ಯೆ, ಒಂದು ಹಿಂಡು ಕಾಗೆಗಳ ಮಧ್ಯೆ ಯಾವುದ್ರ ಹತ್ರ ಕಾಣಿಸ್ತಿದ್ದಾಳೆ, ಒಂದು ಬಿಳಿ ಪಾರಿವಾಳ ಥರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಹಿ ಈಸ್ ಸೇಯಿಂಗ್ ದಟ್ ಆಫ್ಟರ್ ದ ಮೆಜರ್ ಡನ್, ಮೆಜರ್ ಮೀನ್ಸ್ ಆಫ್ಟರ್ ದ ಡ್ಯಾನ್ಸ್ ವಿಲ್ ಬಿ ಎಂಡ್, I'll just watch her and I'll just see where she was going to halt. ನಾನು ಹೋಗಿ ನೋಡ್ತೀನಿ ಅವಳು ಎಲ್ಲಿ ಹೋಗಿ ನಿಲ್ತಾಳೆ. ಆ್ಯಂಡ್ ಐ ವಿಲ್ ಗೋ ದೇರ್ ಆ್ಯಂಡ್ ಟಚ್ ಹರ್. ನಾನು ಹೋಗಿ ಅವಳು ಏನು ಮಾಡ್ತೀನಿ, ಮುಟ್ತೀನಿ. ಯಾಕೆ, ಜಸ್ಟ್ ಐ ವಾಂಟೆಡ್ ಟು ಮೇಕ್ ಮೈ ರೂಡ್ ಹ್ಯಾಂಡ್ ಬ್ಲೆಸ್ಡ್. ನನ್ನ ರೂಡ್ ಹ್ಯಾಂಡನ್ನು ನಾನು ಬ್ಲೆಸ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು, ಯಾಕೆ ಅಂದರೆ ನಾನು ವಾರೆಲ್ಲ ಮಾಡಿ ಏನಾಗಿದೆ, ನನ್ನ ಕೈ ಹಾರ್ಡಾಗಿದೆ, ರೂಢಾಗಿದೆ. ಸೊ ದಟ್ಸ್ ವೈ ಐ ವಾಂಟೆಡ್ ಟು ಮೇಕ್ ಮೈ ರೂಡ್ ಹ್ಯಾಂಡ್ ಬ್ಲೆಸ್ಡ್ ಬೈ ಟಚಿಂಗ್ ಹರ್. ಅವಳನ್ನು ಏನು ಮಾಡಿ, ಟಚ್ ಮಾಡಿ ನಾನು ಏನು ಮಾಡ್ಕೋಬೇಕಾಗಿದೆ, ನನ್ನ ರೂಡ್ ಹ್ಯಾಂಡನ್ನು ಬ್ಲೆಸ್ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾಳೆ. ಆ್ಯಂಡ್ ಲಾಸ್ಟ್ಲಿ ಹಿ ಕ್ವಶನ್ ಹಿಮ್ಸೆಲ್ಫ್ ಆಫ್ಟರ್ ಡಿಸ್ಕ್ರಿಪ್ಷನ್ ಆಫ್ ಹರ್ ಬ್ಯೂಟಿ ಇನ್. ಇಷ್ಟನ್ನು ಅವನು ಏನು ಮಾಡ್ಕೊತಾನೆ ಅಂತ ಹೇಳಿದ್ರೆ, ಬೈ ಏನು ಸಾಲಿಲೋಕಿ ಆರ್ ಮೊನೋಲೋಗ್. ಸಾಲಿಲೋಕಿ or monologue. It's one of the thing that who is talking to himself. ಒಂದು ಲಾಂಗ್ ಕಾನ್ವರ್ಸೇಷನ್. ಇದು ಯಾವುದ್ರಲ್ಲಿ ಬರೋದು ಅಂತ ಹೇಳಿದ್ರೆ ಜಾಸ್ತಿ ನಾಟಕಗಳಲ್ಲೇ ಬರ್ತಾ ಹೋಗುತ್ತೆ. ಇಷ್ಟು ಏನೆಲ್ಲ ಅವಳ ಡಿಸ್ಕ್ರಿಪ್ಷನ್ ಮಾಡಿದೆ, ಅವನ ಬ್ಯೂಟಿನ ವರ್ಣನೆ ಮಾಡ್ದ. ಹಿ ಈಸ್ ನಾಟ್ ಸೇಯಿಂಗ್ ದಿಸ್ ದಟ್ ಟು ಎನಿಬಡಿ. ಅವ್ನು ಬೇರೆಯವ್ರ ಜೊತೆ ಹೇಳ್ಕೊಂಡೋದನ್ನು ಹೇಳ್ತಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಹಿ ಈಸ್ ಸೇಯಿಂಗ್ ಟು ಹಿಮ್ಸೆಲ್ಫ್. ಅವನಿಗೆ ಹೇಳ್ಕೊತಾ ಇರೋದು. ಎಷ್ಟನ್ನು ಅವಳು ಯಾವುದಕ್ಕೆ ಕಂಪೇರ್ ಮಾಡ್ತಾನೆ ಅದನ್ನೆಲ್ಲ ಹೇಳ್ಕೊಳ್ಳೋದೆಲ್ಲಿಂದ ಮನಸ್ಸಲ್ಲಿ. ಎಗೇನ್ ಲಾಸ್ಟಲ್ಲಿ ಏನು ಮಾಡ್ತಾನೆ, ಹಿ ಕ್ವಶನ್ಸ್ ಹಿಮ್ಸೆಲ್ಫ್. ಅವನಿಗೆ ಕ್ವಶನ್ ಮಾಡ್ಕೊತಾನೆ. ಏನಂತ ಹೇಳಿದ್ರೆ, ಡಿಡ್ ಮೈ ಹಾರ್ಟ್ ಟಿಲ್ ದಿಸ್ ನೈಟ್. ಈ ರಾತ್ರಿಗೂ ಮುಂಚೆ ನನ್ನ ಹಾರ್ಟು ಲವ್ ಮಾಡಿತ್ತಾ? ಫಾರ್ಸ್ವೈರ್ ನೋ, ಇಲ್ಲ, ಸತ್ಯವಾಗ್ಲೂ ಇಲ್ಲ. ಬಿಕಾಸ್ ಹಿ ನೆವರ್ ಸಾ ದ ಟ್ರೂ ಬ್ಯೂಟಿ ಆ್ಯಸ್ ಬಿಫೋರ್. ಆ ರೀತಿ ಟ್ರೂ ಬ್ಯೂಟಿನ ಮುಂಚೆ ಏನು ಮಾಡಿಲ್ಲ, ಅವನು ನೋಡಿಲ್ಲ. he was just attracted towards ರೋಸ್ಲಿನ್. ಏನು ಮಾಡಿದ್ದ ಅವನು, ರೋಸ್ಲಿನ್ ಕಡೆ ಬರೀ ಅಟ್ರಾಕ್ಟ್ ಆಗಿದ್ದ. ದೆನ್ he realized that the feelings which he had for Juliet is a true love. ಆಮೇಲೆ ಗೊತ್ತಾಗುತ್ತೆ ಅವನು ಅವಳನ್ನು ಲವ್ ಮಾಡ್ತಿರ್ತಾನೆ. ದೇರ್ he fell in love with Juliet. ಅವಳನ್ನು ನೋಡಿ ಇಷ್ಟು ಡಿಸ್ಕ್ರಿಪ್ಷನ್ ಎಲ್ಲ ಆದಮೇಲೆ ಏನು ಮಾಡ್ತಾನೆ, ಅವನು ಅವಳ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ. ಸೊ ದಿಸ್ ದ ಥಿಂಗ್ ವಿಚ್ ರೋಮಿಯೋ ಡಿಸ್ಕ್ರೈಬ್ಸ್ ಅಬೌಟ್
Juliet. In the next class that we going to describe about how Juliet described the charm of Romeo, how she was expecting Romeo's presence, ಹೇಗೆ ಜೂಲಿಯಟ್ ರೋಮಿಯೋಸ್ ಪ್ರೆಸೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇವತ್ತು ಇಷ್ಟು ಏನನ್ನು ಹೇಗೆ ರೋಮಿಯೋ ಜೂಲಿಯಟ್ನ ಬ್ಯೂಟಿಯನ್ನು ವರ್ಣನೆ ಮಾಡ್ದ ಅನ್ನೋದನ್ನು ನಾವು ಇಲ್ಲಿ ನೋಡಿದ್ದೀವಿ. ಥ್ಯಾಂಕ್ ಯು.